ಈ ಕೆಳಗಿನ ಯಾವ ಔಷಧಿಯನ್ನು ನಾರ್ಕೋ ಪರೀಕ್ಷೆಯಲ್ಲಿ ಬಳಸಲಾಗುತ್ತದೆ? ಇದು ನಿನ್ನೆ ಕ್ವಶನ್ ಕೇಳಿದೆ. ಇದಕ್ಕೆ ಎಕ್ಸ್ಪ್ಲನೇಷನ್ನು ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಆಪ್ಷನ್ ಎ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಬಿ ಸೋಡಿಯಂ ಪೆಂಟಥಾಲ್, ಆಪ್ಷನ್ ಸಿ ಮೆಥನಾಲ್, ಆಪ್ಷನ್ ಡಿ ಸೋಡಿಯಂ ಕಾರ್ಬೊನೇಟ್. ಇದಕ್ಕೆ ಆನ್ಸರ್ ಬಂದು ಬಿ ಸೋಡಿಯಂ ಪೆಂಟಥಾಲ್. ಈ ನಾರ್ಕೋ ಪರೀಕ್ಷೆಯನ್ನು ಯಾಕೆ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅನ್ನೋದೊಂದು ಸ್ವಲ್ಪ ತಿಳ್ಕೊಳ್ಳೋಣ. ಮತ್ತು ನಾರ್ಕೋ ಪರೀಕ್ಷೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಾರ್ಕೋ ಪರೀಕ್ಷೆ, ನಾರ್ಕೋ ಟೆಸ್ಟ್ ಎಂದರೇನು? ನಾರ್ಕೋ ಪರೀಕ್ಷೆಯಲ್ಲಿ ವ್ಯಕ್ತಿಗೆ ಕೇವಲ ಔಷಧಿಗಳನ್ನು ನೀಡಿ ಅರೆ ಪ್ರಜ್ಞೆ, ಅಂದರೆ ಅವನಿಗೆ ಸಬ್ಕಾನ್ಷಿಯಸ್ ಅರ್ಧ ಪ್ರಜ್ಞೆ ಇರೋಂಗೆ ಮಾಡಿ ಪ್ರಶ್ನೆಗಳನ್ನು ಕೇಳಿ ವ್ಯಕ್ತಿಯು ಸುಳ್ಳು ಹೇಳ್ತಾವನೋ ನಿಜ ಹೇಳ್ತಾವನೋ ಅಂತಂದ್ಬಿಟ್ಟು ತಿಳ್ಕೊಳ್ಳುವಂತಹ ಪರೀಕ್ಷೆ ಇದಾಗಿದೆ. ಇದನ್ನು ಪೊಲೀಸ್ನವರು ಆರೋಪಿಗಳಿಗೆ ಮಾಡುವಂತಹ ಪರೀಕ್ಷೆಯಾಗಿದೆ. ಈ ಸತ್ಯಾಂಶ ಮತ್ತು ಇತರೆ ಯಾವುದಾದ್ರೂ ಮಾಹಿತಿ ಬೇಕು ಅಂದರೆ ತನಿಖೆಗೆ ಸಹಕಾರ ಆಗೋಕ್ಕೋಸ್ಕರ ಈ ಪರೀಕ್ಷೆ, ನಾರ್ಕೋ ಪರೀಕ್ಷೆಯನ್ನು ಮಾಡಲಾಗುತ್ತದೆ. ಈ ನಾರ್ಕೋ ಪರೀಕ್ಷೆ ಪ್ರೆಸೆಂಟು ಇದನ್ನು ಯಾವ ಥರ ಮಾಡಬೇಕು ಏನು ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟು ಒಂದು ಗೈಡ್ಲೈನ್ಸ್ ಕೊಟ್ಟಿದೆ. ಅದನ್ನು ತಿಳ್ಕೊಳ್ಳೋಣ. ಮೊದಲು ಇದನ್ನು ಯಾಕೆ ಉಪಯೋಗ ಮಾಡ್ತಾರೆ ನಾವು ತಿಳ್ಕೊಳ್ಳೋಣ. ಇದು ತನಿಖೆಗೆ ಸಹಾಯ, ಹೊಸ ಸುಳಿವು ಸಿಗಬಹುದು, ಆರೋಪಿಗಳ ಬಳಿ ಇರುವ ಮಾಹಿತಿ ತಿಳಿಯಬಹುದು, ಸಂಕೀರ್ಣ ಪ್ರಕರಣಕ್ಕೆ ತನಿಖೆಗೆ ನೆರವಾಗಬಹುದು. ನಾರ್ಕೋ ಪರೀಕ್ಷೆ ಫಲಿತಾಂಶ ನ್ಯಾಯಾಲಯದಲ್ಲಿ ನೇರ ಸಾಕ್ಷಿಯಾಗಿ ಸಾಮಾನ್ಯವಾಗಿ ಸ್ವೀಕರಿಸುವುದಿಲ್ಲ. ಓಕೆ, ಇದು ಕೋರ್ಟ್ನಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ನಾರ್ಕೋ ಪರೀಕ್ಷೆ ವ್ಯಕ್ತಿ ಒಪ್ಪಿಗೆ ಇಲ್ಲದೆ ಈ ಪರೀಕ್ಷೆಯನ್ನು ಮಾಡೋಂಗಿಲ್ಲ. ಈ ಆರೋಪಿ ಹೌದು ನಾನು ನಾರ್ಕೋ ಪರೀಕ್ಷೆಗೆ ಒಪ್ಕೊತೀನಿ, ನೀವು ಮಾಡಿ ನನಗೆ ಅಂತಂದ್ಬಿಟ್ಟು ಅವನು ಸ್ವಯಂ ಪ್ರೇರಿತವಾಗಿ ಒಪ್ಕೊಂಡ್ರೆ ಮಾತ್ರ ಈ ನಾರ್ಕೋ ಪರೀಕ್ಷೆಯನ್ನು ಮಾಡಬೇಕು. ಇಲ್ಲಾಂತಂದರೆ ಈ ನಾರ್ಕೋ ಪರೀಕ್ಷೆಯನ್ನು ಮಾಡೋಂಗಿಲ್ಲ. ಯಾಕೆ ಮಾಡೋಂಗಿಲ್ಲ ಅಂತಂದರೆ ಇದಕ್ಕೆ ಸುಪ್ರೀಂ ಕೋರ್ಟು ಒಂದು ಆದೇಶ ಮಾಡಿದೆ. ಅದೇನಪ್ಪ ಅಂತಂದರೆ ನಾರ್ಕೋ ಪರೀಕ್ಷೆಯನ್ನು ಬಲವಂತವಾಗಿ ಮಾಡಬಾರ್ದೆಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಮೇ 5, 2010ರಲ್ಲಿ ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಪ್ರಕರಣದಲ್ಲಿ ಭಾರತದ ಸುಪ್ರೀಂ ಕೋರ್ಟು ಈ ತೀರ್ಪನ್ನು ನೀಡಿದೆ. ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ ನಾರ್ಕೋ ಪರೀಕ್ಷೆಯನ್ನು ಮಾಡಬಾರ್ದು. ಪಾಲಿಗ್ರಾಫ್ ಮತ್ತು ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗಳು ಇದೇ ನಿಯಮದ ಅನ್ವಯಿಸುತ್ತವೆ. ಇದು ಅಂದರೆ ಬ್ರೈನ್ ಮ್ಯಾಪಿಂಗ್ ಅಂತಂದ್ಬಿಟ್ಟು ಬ್ರೈನ್ನ ಪರೀಕ್ಷೆ ಮಾಡ್ತಾರೆ. ಅದು ಕೂಡ ಇದ್ರದ್ದು ವ್ಯಾಪ್ತಿಗೆ ಒಳಪಡುತ್ತೆ. ಯಾಕೆ ಅಂತಂದರೆ ಇದು ಸಂವಿಧಾನ ಅನುಚ್ಛೇದ 20 ಸಬ್ಕ್ಲಾಸ್ 3ನ ಉಲ್ಲಂಘನೆ ಮಾಡ್ದಂಗಾಗುತ್ತೆ. ಅನುಚ್ಛೇದ 21 ಕೂಡ ಉಲ್ಲಂಘನೆ ಆಗುತ್ತೆ. ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಉಲ್ಲಂಘನೆ ಆಗೋದ್ರಿಂದ ಇದನ್ನು ವ್ಯಕ್ತಿಯ ಅನುಮತಿ ಇಲ್ಲದಲೇ ಮಾಡಬಾರ್ದು ಅಂತಂದ್ಬಿಟ್ಟು ಮೇ 5, 2010ರಲ್ಲಿ ಸುಪ್ರೀಂ ಕೋರ್ಟು ಆದೇಶ ಮಾಡಿದೆ. ಇದು ಯಾಕೆ ನಿಷೇಧ ಮಾಡಿದ್ರು? ನಾರ್ಕೋ ಪರೀಕ್ಷೆ ಯಾಕೆ ವಿರೋಧಿಸುತ್ತಾರೆ ಅಂತಂದರೆ ಮೂಲಭೂತ ಹಕ್ಕುಗಳಿಗೆ ಉಲ್ಲಂಘನೆ, ವ್ಯಕ್ತಿ ಇಚ್ಛೆಯ ವಿರುದ್ಧ ಮಾಹಿತಿ ಪಡೆಯುವುದು ಸಂವಿಧಾನಬದ್ಧದ ವಿರುದ್ಧವಾಗಬಹುದು. ಇನ್ನು ಮಾಹಿತಿ ಯಾವಾಗಲೂ ಸತ್ಯವಾಗಿರದು. ಔಷಧ ಪರಿಣಾಮ ವ್ಯಕ್ತಿ ತಪ್ಪು ಮಾಹಿತಿ ನೀಡುವ ಸಾಧ್ಯತೆ ಇರುತ್ತದೆ. ಸ್ವಯಂ ಅಪರಾಧ ಒಪ್ಪಿಕೊಳ್ಳುವ ಆಪಾದನೆ, ಅಂದರೆ ಈ ವ್ಯಕ್ತಿ ತನ್ನ
ಅಪರಾಧ ಮಾಡಿಲ್ಲ ಅಂದರೂ ಕೂಡ ಈ ಅರೆಪ್ರಜ್ಞಾ ಸ್ಥಿತಿಯಲ್ಲಿ ನಾನೇ ಮಾಡಿದ್ದೀನಿ ಅಂತ ಒಪ್ಕೊಳ್ಳುವಂತಹ ಸ್ಥಿತಿ ಕ್ರಿಯೇಟ್ ಆಗ್ಬೋದು. ಇನ್ನು ಇದು ವೈಜ್ಞಾನಿಕವಾಗಿ ಪೂರ್ಣ ವಿಶ್ವಾಸಾರ್ಹ ಸತ್ಯಾಂಶ ಅಲ್ಲ ಅಂತಂದ್ಬಿಟ್ಟು, ನಿಖರವಾಗಿರುವುದಿಲ್ಲ ಅಂತಂದ್ಬಿಟ್ಟು ವರದಿ ಹೇಳುತ್ತದೆ. ಆದ್ದರಿಂದ ಈ ನಾರ್ಕೋ ಪರೀಕ್ಷೆಯನ್ನು ವ್ಯಕ್ತಿಯ ಇಚ್ಛೆಯ ಅನುಗುಣವಾಗಿ ಮಾಡಬೇಕೇ ಹೊರತು ಅದರ ವಿರುದ್ಧವಾಗಿ ಮಾಡಬಾರ್ದು ಅಂತಂದ್ಬಿಟ್ಟು 2010ರಲ್ಲಿ ಶೆಲ್ವಿ ವರ್ಸಸ್ ಕರ್ನಾಟಕ ಸ್ಟೇಟ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಆದ್ದರಿಂದ ಈ ನಾರ್ಕೋ ಪರೀಕ್ಷೆಯನ್ನು ಆರೋಪಿಗಳಿಗೆ ಅವರ ಇಚ್ಛೆಯ ಇಲ್ಲದೆ ಮಾಡಬಾರ್ದು ಅಂತಂದ್ಬಿಟ್ಟು ಆದೇಶ ಇದೆ. ಆದ್ದರಿಂದ ಈ ನಾರ್ಕೋ ಪರೀಕ್ಷೆ ಎಲ್ಲಿ ಬಳಸ್ತಾರೆ ಅಂತಂದರೆ, ಪೊಲೀಸು ಅಪರಾಧ ಪ್ರಕರಣಗಳಲ್ಲಿ ಹೆಚ್ಚಿನ ಮಾಹಿತಿ ತಿಳಿಯೋಕ್ಕೋಸ್ಕರ ಆರೋಪಿಗಳಿಗೆ ಅರೆಪ್ರಜ್ಞಾ ಸ್ಥಿತಿಯಲ್ಲಿ ಮಾಡಿ ಬಳಸ್ತಾರೆ. ಇದಕ್ಕೆ ಆಪ್ಷನ್ನು ಬಂದು ಹೇಳಿದ್ನಲ್ಲ, ಸೋಡಿಯಂ ಪೆಂಟಥಾಲ್, ಬಿ ಆಪ್ಷನ್ ಇದಕ್ಕೆ ಕರೆಕ್ಟು ಆನ್ಸರ್ ಆಗಿದೆ. ಇಂಪಾರ್ಟೆಂಟ್ ಕ್ವೆಶನ್ನು, ರಿಪೀಟ್ ಆದರೂ ಆಗ್ಬೋದು, ನೋಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.